ನಾನು ಇವತ್ತು ನಮ್ಮ ತಾಯಿ ಮನೆಗೆ ರಜೆಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ಮಕ್ಕಳು ಅಲ್ಲೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಹೋಗ್ತಾ ಇದ್ದೀವಿ. ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಪ್ಯಾಕ್ ಮಾಡ್ಕೊಂಡಿದ್ದೀನಿ. 4 ದಿವಸಕ್ಕೆ ಹೋಗ್ತಾ ಇದ್ದೀವಿ ಹಾಲಿಡೇಗೆ. ಬಟ್ಟೆ ಎಲ್ಲ ಪ್ಯಾಕ್ ಆಯಿತು. ಇಲ್ಲೇ ಬಸವನಗುಡಿ, ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೋಗ್ತಾ ಇದ್ದೀವಿ ನಾವು ಅಮ್ಮ ಮನೆಗೆ. ರಜೆ ತಗೊಂಡು ಹೋಗ್ತಾ ಇದ್ದೀವಿ. ಶೋರೂಮಿಂದ ಹೋಗ್ತಾ ಇದ್ದೀವಿ ನೋಡಿ. ಏನು ಬಿಸಿಲಿದೆ. PVR ಹತ್ರ ಹೋಗ್ತಾ ಇದ್ದೀವಿ. PVR ನೋಡಿ, ಲಾಲ್ಬಾಗ್ ಬರ್ತಾ ಇದೆ. ನೀನು ಲಾಲ್ಬಾಗ್ ನಾನು ನಮ್ಮ ಮಗ ಇಲ್ಲಿ ಹೋಗ್ತಾ ಇದ್ದೀವಿ ಗಾಂಧಿ ಬಜಾರ್ಗೆ. ಹಾಗೆ ಇಲ್ಲಿ ಅಂಗಡಿ ಚಾಕ್ಲೇಟ್ ತೊಗೊಂಡು ಬಬಲ್ ಗಮ್ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಅಶೋಕ್ ನಗರ ಬರುತ್ತೆ. ಚೆನ್ನಾಗಿದೆ. ನನ್ನ ಮಗ ದಹಿಪುರಿ ತಿಂದ. ಮಸಾಲ ಪುರಿ ಎಷ್ಟು ಚಿಕ್ಕ ವಯಸ್ಸಿಂದ ಬರ್ತಿದ್ದೀವಿ. ನಮ್ಗೆ ಹೈಸ್ಕೂಲಿಂದ ಬರ್ತಾ ಇದೀವಿ ನಾವು. ಆ ಮಸಾಲ ಪುರಿಗೆ ತಗೊಬಿಡ್ಬೇಕಾಯ್ತು. ಪ್ಲೇಟ್ ತಗೊಂಡ್ವಿ. ಮಸಾಲ ಪುರಿ ತಿಂದ್ವಿ. ಇಲ್ಲಿ ನಡ್ಕಲಪ್ಪ ಸರ್ಕಲ್ ಅಲ್ಲಿ ಬರ್ತೀವಿ. ನಾವು ಹೈಸ್ಕೂಲಿಂದ ಬರ್ತಾ ಇದ್ದೀವಿ ಅವಾಗ. ನಿಮ್ಮ ಅಂಗಡಿ ಇದೇನು ಹೆಸರು ಇದು? ಏನಿಲ್ಲ, ಹೆಸರು ಅಂದ್ರೆ ಇಲ್ಲಿ ಸರ್ಕಲ್ ನಾವು ಒಬ್ಬರೇ ಇರೋದು. ಬರ್ತೀವಿ. ನಮ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಬಂದಿದೆ ಇಲ್ಲಿ ಬಳೆ ಬೇಕಾಗಿತ್ತು. RR ಫ್ಯಾನ್ಸಿಗೆ ಬಂದಿದೆ ನೋಡಿ. ಎಲ್ಲ ಚೆನ್ನಾಗಿದೆ ಐಟಮ್ಸು. ಇಲ್ಲ ಇಯರಿಂಗ್ಸ್ ಎಲ್ಲ ಚೆನ್ನಾಗಿದೆ, ಫ್ಯಾನ್ಸಿ ನೋಡಿ ಮದುವೆಗೆಲ್ಲ. ಏನೇನಿದೆ ಹೇಳಿ ಆಯಿತು ಹೇಳಿ, ಏನೇನಿದೆ ಹೇಳಂಗಿದೆ ಹೇಳಿ. ಕಾಸ್ಮೆಟಿಕ್, ಫ್ಯಾನ್ಸಿ ಕ್ಲಿಪ್ಸ್,
ಬ್ಯಾಂಗಲ್ಸ್, ಬಿಂದೀಸ್, ಪ್ಯಾಚಸ್, ಪರ್ಫ್ಯೂಮ್ ETC. ಇದು ಗಾಂಧಿದಲ್ಲಿ ಎಲ್ಲೇ ಹತ್ರ ನಿಮ್ಮ ಅಂಗಡಿ? ಸತೀಶ್ ಸ್ಟೋರ್ ಪಕ್ಕದಲ್ಲಿ. ಇದು ವಿದ್ಯಾರ್ಥಿ ಭವನ್ ಹಿಂದಿನ ರೋಡ್ ಅಲ್ವಾ? ಡಿಸ್ಟೆನ್ಸ್ ಎಲ್ಲ ಚೆನ್ನಾಗಿದೆ ನೋಡಿ, ಕಾಲೇಜ್ ಹುಡುಗಿರಿಗೆಲ್ಲ. ಗಾಂಧಿ ಬಜಾರ್ ನಾನು ನನ್ನ ಮಗ ಬಂದಿದ್ದೆ, ಎಲ್ಲ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಪಾರ್ಕಲ್ಲಿ ಕೂತ್ಕೊಂಡಿದ್ದೀವಿ ನಾನು ನನ್ನ ಮಗ, ನಡ್ಸೋಕ್ಕೆ ಬೆವಸ್ಕೊಬಿಟ್ಟಿದ್ದೀವಿ. ಪಾರ್ಕಲ್ಲೆಲ್ಲ ಚೆನ್ನಾಗಿದೆ. ಇದು NR ಕಾಲೋನಿಯಲ್ಲಿದೆ ಕವಿಗಳು. ಶಾವಿಗೆ ಕೊಂಚದಲ್ಲಿ ಶಾವಿಗೆ ಮಾಡ್ತಾ ಇದ್ದೀವಿ. ನಮ್ಮ ಮನೆಗೆ ಬಂದಿದ್ದೀವಿ ನೋಡಿ, ಶಾವಿಗೆ ಒತ್ತುತ್ತಾ ಇದ್ದೀವಿ. ಶಾವಿಗೆ ಒತ್ತುತ್ತಿದ್ದೀವಿ ನೋಡಿ, ಅಕ್ಕಿ ಶಾವಿಗೆ. ಇದಕ್ಕೆ ಗಸಗಸೆ ಹಾಲು ಮಾಡ್ಕೊಂಡಿದ್ದೀವಿ. ಇವತ್ತು ಬೆಳಗ್ಗೆ ಅದೇ ತಿಂಡಿ ವಯಸ್ಸನ್ನು ನಾವು ಮಾಡ್ಕೊಂಡು ತಿಂತಿದ್ದೀವಿ ಇನ್ನು ಶಾವಿಗೆನ. ಇವತ್ತು ಗಸಗಸೆ ಹಾಲು ತಿಂಡಿಗೀಗ ಇದೇ ಬೆಳಗ್ಗೆ ನಮ್ಮ ಮಗ ಒತ್ತುತ್ತಾ ಇದ್ದಾನೆ ನೋಡಿ. ಶಾವಿಗೆ ಆಯಿತು. ಅಕ್ಕಿ ಹಿಟ್ಟನ್ನ ಮುದ್ದೆ ಥರ ಮಾಡಿಕೊಂಡು ಎಣ್ಣೆ ಎಲ್ಲ ಸವರಿ ನೋಡಿ ನಮ್ಮಮ್ಮನ ಹಿಟ್ಟು ಮಾಡಿಕೊಡ್ತಾ ಇದ್ದಾರೆ. ಮಕ್ಕಳು ಬಂದಿದ್ದಾರಲ್ವಾ, ಆಗ ನಮ್ಮಮ್ಮ ಮಾಡಿಕೊಡ್ತಿದ್ದಾರೆ ಮೊಮ್ಮಕ್ಕಳಿಗೆ. ಚಿಕ್ಕವನು ಹಾಲಲ್ಲಿ TV ನೋಡ್ತಾ ಇದ್ದಾನೆ, ದೊಡ್ಡವನು ಒತ್ತು ಕೊಡ್ತಿದ್ದಾನೆ. ನಾನು ಈಗ ತಲೆಗೆ ಮೆಹಂದಿ ಹಾಕ್ಕೊಂಡಿದ್ದೀನಿ. ಸ್ನಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗ್ತೀನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಶಾವಿಗೆ ಬಾದಾಮಿ ಹಾಲು ಮಾಡಿದ್ದೀವಿ ಈಗ ಇದಕ್ಕೆ. ಹಾಯ್ ಫ್ರೆಂಡ್ಸ್, ಇವಾಗ ಅಂಡೆ ನೀರು ಕಾಯಿಸಿದ್ದೆ ನಮ್ಮ ಅಮ್ಮನಿಗೆ ಹೇಳಿ. ಬಾಯ್ಲರ್ ಇದು ತೆಂಗಿನ ಮರ ಎಲ್ಲ ಇದೆಯಲ್ಲ ನಮ್ಮ ಮನೆಯಲ್ಲಿ, ತಲೆಗೆ ಸ್ನಾನ ಮಾಡಿಕೊಂಡು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಮೆಹಂದಿ ಹಾಕ್ಕೊಂಡೆ ಕೂಲ್ ಆಗಲಿ ಅಂತ. ಈಗ VV ಪುರಂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಕ್ಕಿ ಶಾವಿಗೆ ಹೊತ್ತಿದ್ದು ಬಂದಮೇಲೆ ತಿಂತೀನಿ ನಾನು. ನೋಡ್ತಾ ಇದ್ದಾರೆ, ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದೆ VV ಪುರಂಗೆ. ನೋಡಿ ಶಾವಿಗೆ, ಅದಕ್ಕೆ ಹುರುಗಳ್ಳೆ ಪುಡಿ ಏಲಕ್ಕಿ ಎಲ್ಲ ಹಾಕಿ ಗಸಗಸೆ ಹಾಲನ್ನ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಂದು ಶಾವಿಗೆ ಉದ್ರಾಗಿದೆ. ಗಸಗಸೆ ಹಾಲು ಬೆಲ್ಲ ಎಲ್ಲ ಹಾಕಿ ಮಾಡಿರೋದು ನಮ್ಮ ಮಗನೂ ಒತ್ಕೊಟ್ಟ. ನಾನಿವಾಗ ಸಜ್ಜನ ಸರ್ಕಲ್ಗೆ ಹೋಗ್ಬಿಟ್ಟು ಬಂದೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಎಂಡಿಂಗ್ ಮಾಡ್ತಾಯಿದ್ದೀನಿ.